ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ಇವತ್ತು ತುಂಬಾ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ರೆಸಿಪಿನ ತಂದಿದ್ದೀನಿ. ನೋಡ್ತಾ ಇದ್ದೀರಾ ಅಲ್ವಾ, ಮೈಸೂರು ಪಾಕು ಎಷ್ಟು ಗೂಡಾಗಿ ಜೇನುಗೂಡಿನ ಥರ ಬಂದಿದೆ ಅಂತೇಳಿ. ಟೇಸ್ಟು ಕೂಡ ಅಷ್ಟೇ. ನೀವು ಬೇಕ್ರಿಯಿಂದ ತಂದಿದ್ದೀರೇನೋ ಅಂತ ಕೇಳ್ತಾರೆ ಯಾರಾದರೂ ನೀವು ಗೆಸ್ಟ್ಗಳಿಗೆ ಕೊಟ್ಟರೆ. ಅಷ್ಟು ಚೆನ್ನಾಗಿ ಬಂದಿರುತ್ತೆ. ನೀವು ಕೂಡ ಮನೆಯಲ್ಲಿ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಮೊದಲನೇದಾಗಿ ನಾನೊಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ಪು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಏನೇನು ಬೇಕೋ ಅದನ್ನು ಫಸ್ಟೇ ಪ್ರಿಪೇರ್ ಮಾಡಿ ಇಟ್ಕೊಳ್ಬಿಡ್ಬೇಕು. ನಂತರ ನಾನಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಯಾವ ಕಪ್ಪಲ್ಲಿ ಕಡಲೆ ಹಿಟ್ಟನ್ನು ಹಾಕೊಂಡೋ ಅದೇ ಕಪ್ಪಲ್ಲಿ 1.25 ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ತುಂಬ ಸ್ವೀಟ್ ಇಷ್ಟ ಆಗುತ್ತೆ ಅಂದರೆ 2 ಕಪ್ ಯೂಸ್ ಮಾಡ್ಬೋದು. ನಂತರ ನಾನಿಲ್ಲಿ ಇನ್ನೊಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಅದೇ ಕಪ್ಪಲ್ಲಿ 2 ಕಪ್ಪು ನಾವು ಅಡುಗೆ ಮಾಡೋದಕ್ಕೆ ಯಾವ ಎಣ್ಣೆ ಬಳಸ್ತೀವೋ ಅದೇ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ರೆಸಿಪಿ ಮಾಡಬೇಕಾದ್ರೂ ಇಷ್ಟು ಜಾಗ್ರತೆಯಿಂದ ನಾನು ಯಾವುದನ್ನು ರೆಡಿ ಮಾಡಿ ಇಟ್ಕೊಳ್ಳೋದಿಲ್ಲ. ಬಟ್ ಮೈಸೂರು ಪಾಕ್ ಮಾಡ್ತಾಯಿದ್ದೀವಿ ಅಂತ ಅಂದರೆ ಅಷ್ಟೇ ಜಾಗ್ರತೆಯಿಂದ ನಾವು ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಬೇಕು. ನಾನಿವಾಗ ಇಲ್ಲೊಂದು ಟ್ರೇಗೂ ಕೂಡ ಎಣ್ಣೆನ ಹಾಕಿ ಈ ರೀತಿ ಅಪ್ಲೈ ಮಾಡಿ ಕಂಪ್ಲೀಟಾಗಿ ನಾವು ಈ ರೀತಿ ಎಣ್ಣೆ ಸವರ್ಕೊಂಡು ಇಟ್ಕೊಳ್ಬೇಕಾಗತ್ತೆ. ನಾವು ಹದ ಬಂದಮೇಲೆ ಆಮೇಲೆ ಇದನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಹೋದರೆ ನಮ್ಮ ಮೈಸೂರು ಪಾಕು ನಾವು ಯಾವ ಅದಕ್ಕೆ ತೆಗಿಬೇಕಾಗಿರುತ್ತೆ ಆ ಹದ ನಮಗೆ ಸಿಗೋದೇ ಇಲ್ಲ. 1 ಸೆಕೆಂಡ್ ಆಚೆ ಈಚೆ ಆದ್ರೂ ಕೂಡ ಮೈಸೂರು ಪಾಕ್ ಕೆಟ್ಟೋಗುತ್ತೆ. ಹಾಗಾಗಿ ಫಸ್ಟೇ ಎಲ್ಲದು ನಾವು ಪ್ರಿಪೇರ್ ಮಾಡ್ಕೊಳ್ಬೇಕು. ಇವಾಗ ನಾನಿಲ್ಲಿ ಏನು 1 ಕಪ್ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೆ ಅದಕ್ಕೆ ನಾನು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ ಇಟ್ಕೊಂಡಿದ್ದೆ ಅಲ್ವಾ ಆಯಿಲು, ಅದೇ ಆಯಿಲ್ನ ಬಳಸ್ತಾ ಇದ್ದೀನಿ. ಎಷ್ಟು ಬೇಕಾಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗಂಟಿಲ್ದೇ ಇರೋ ರೀತಿ. ಮೈಸೂರು ಪಾಕ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಮತ್ತು ನಾವು ಗಮನನ ಸ್ವಲ್ಪ ಕೂಡ ಆಚೆ ಈಚೆ ಕೊಡಬಾರ್ದು. ಪೂರ್ತಿ ಗಮನ ಇದ್ರ ಮೇಲೇ ಇರಬೇಕು. 2 ಕೈ ಕೂಡ ಅಟ್ ಅ ಟೈಮಲ್ಲಿ ವರ್ಕ್ ಆಗ್ತಾ ಇರಬೇಕು. ಆ ರೀತಿ ಇದ್ದರೆ ಮಾತ್ರ ಮೈಸೂರು ಪಾಕ್ ಚೆನ್ನಾಗಿ ಬರೋದು. ನಾವು ಸ್ವಲ್ಪ ಗಮನ ಆಚೆ ಈಚೆ ಹಾರಿಸಿದ್ರೂ ಮೈಸೂರು ಪಾಕ್ ನಿಜವಾಗ್ಲೂ ಹಾಳಾಗುತ್ತೆ. ನೋಡಿ, ಈ ರೀತಿ ಗಂಟುಗಳಿಲ್ಲದೆ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿರಬೇಕು. ಇವಾಗ ನಾನು ಒಂದು ಸೈಡಲ್ಲಿ ಸಕ್ಕರೆ ಪಾಕ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ಉಳಿದಿರ್ತಕ್ಕಂಥ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಕಡೆ ಎಣ್ಣೆ ಕಾಯ್ತಾ ಇರಬೇಕು, ಇನ್ನೊಂದು ಕಡೆ ಪಾಕ ರೆಡಿ ಆಗಬೇಕು. ಇಲ್ಲಿ ನಾನೇನು 1.25 ಸಕ್ಕರೆ ತೊಗೊಂಡಿದ್ದೆ ಅದಕ್ಕೆ ಅರ್ಧ ಕಪ್ ಅಷ್ಟೇ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಕೂಡ ಜಾಸ್ತಿ ಹಾಕಬಾರ್ದು. ನೀರು ಜಾಸ್ತಿ ಹಾಕೋದ್ರಿಂದ ಏನಾಗುತ್ತೆ ಅಂತ ಅಂದರೆ ತುಂಬ ಹೊತ್ತು ಕಾಯಿಸ್ಬೇಕಾಗತ್ತೆ. ಹಾಗಾಗಿ ಕಡಿಮೆನೇ ಹಾಕ್ಕೊಂಡ್ರೆ ಸಕ್ಕರೆ ಕೂಡ ಬೇಗ ಕರಗುತ್ತೆ, ಪಾಕ ಕೂಡ ಬೇಗನೆ ಬರುತ್ತೆ. ಒಂದು 2ರಿಂದ 3 ನಿಮಿಷಕ್ಕೆಲ್ಲ ಸಕ್ಕರೆ ಚೆನ್ನಾಗಿ ಕರಗಿ ಪಾಕ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ. ನಾವು ಈ ರೀತಿ ಬೆರಳಲ್ಲಿ ಹೀಗೆ ಮಾಡಿದ್ರೆ ನಮಗೆ ಒಂದೆಳೆ ಬರಬೇಕು. 1 ಸ್ಟ್ರಿಂಗ್ ಪಾಕ ಅಂತ ಕರಿತೀವಲ್ವ, ಆ ರೀತಿಯಾಗಿ ನೋಡಿ ಕಾಣಿಸ್ತಾ ಇದೆ ಅಲ್ವಾ. ಒಂದೆಳೆ ಬರ್ತಾ ಇದೆ. ನಾನು ಈ ರೀತಿ ಮಾಡ್ತಾಯಿದ್ರೆ ಆ ರೀತಿ ಒಂದೆಳೆ ಬಂದರೆ ಪಾಕ ಹದವಾಗಿ ಬಂದಿದೆ ಅಂತ ಹೇಳಿ. ಇಷ್ಟು ಪಾಕ ಬಂದಮೇಲೆ ಇಮಿಡಿಯೇಟಾಗಿ ನಾವು ಲೋ ಫ್ಲೇಮ್ನ ಮಾಡ್ಕೊಳ್ಬೇಕಾಗತ್ತೆ. ನಾನು ಹೇಳ್ತಕ್ಕಂಥ ಪ್ರತಿಯೊಂದು ಟಿಪ್ಸ್ನ ಫಾಲೋ ಮಾಡಿ. ಎಲ್ಲೂ ಕೂಡ ಯಾವುದನ್ನು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಮಿಸ್ ಆಗುತ್ತೆ ಟಿಪ್ಸು. ಲೋ ಫ್ಲೇಮ್ ಮಾಡ್ಕೊಂಡ್ಮೇಲೆ ನಾವೀಗೇನು ಕಡಲೆ ಹಿಟ್ಟಿನ ಮಿಕ್ಸ್ಚರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಇದರಲ್ಲಿ ಹಾಕ್ಕೊಳ್ಬೇಕು. ಈ ರೀತಿಯಾಗಿ ಹಾಕಿದ ತಕ್ಷಣ ಈ ರೀತಿ ನಿಧಾನವಾಗಿ ತಿರುಗ್ಸೋಕ್ಕೆ ಸ್ಟಾರ್ಟ್ ಮಾಡಿ. ಈ ಸಕ್ಕರೆ ಪಾಕ ಏನಿದೆ ಅದರಲ್ಲಿ ನೀಟಾಗಿ ಹೊಂದ್ಕೊಳ್ಬೇಕು. ಇವಾಗ ಮಧ್ಯ ಮಧ್ಯ ಅಲ್ಲಿ ಆಯಿಲ್ ಥರ ಕಾಣಿಸ್ತಾ ಇದೆ ಅಲ್ವಾ, ಅದು ಯಾವುದೂ ಕಾಣಿಸ್ಬಾರ್ದು. ನೀಟಾಗಿ ಹೊಂದ್ಕೊಳ್ಬೇಕು. ಕೈ ಮಾತ್ರ ಆಚೆ ತೆಗಿಯೋಕ್ಕೆ ಹೋಗಬೇಡಿ. ಈ ರೀತಿ ತಿರುಗಿಸ್ತಾನೆ ಇರಿ. 1 ನಿಮಿಷ ಕಂಟಿನ್ಯೂಸ್ ಆಗಿ ಈ ರೀತಿ ತಿರುಗಿಸಿದ ಮೇಲೆ ನೋಡಿ ಎಷ್ಟು ನೀಟಾಗಿ ಹೊಂದ್ಕೊಳುತ್ತೆ ಸಕ್ಕರೆ ಪಾಕದ ಜೊತೆ. ನಾವೇನಾದರೂ ಆಯಿಲ್ ಜೊತೆ ಮಿಕ್ಸ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಟೈಮಲ್ಲಿ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಫಸ್ಟೇ ಎಣ್ಣೆ ಜೊತೆ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಮತ್ತು ಇವಾಗ ಇಷ್ಟೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ನಾವು ಫ್ಲೇಮ್ನ ಮೀಡಿಯಮ್ ಮಾಡ್ಕೊಳ್ಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಲೋ ಮತ್ತು ಮೀಡಿಯಮ್ ಮಧ್ಯದಲ್ಲಿ ಇಟ್ಕೊಳ್ಳಿ. ತುಂಬ ಲೋನು ಬೇಡ, ತುಂಬ ಮೀಡಿಯಮ್ ಕೂಡ ಬೇಡ. ಇವಾಗ ಎಣ್ಣೆ ಕೂಡ ಈ ಕಡೆ ಚೆನ್ನಾಗಿ ಕಾಯ್ತಾ ಇದೆ. ನಾವೀಗ ಏನು ಮಾಡಬೇಕು ಅಂದರೆ ಮಧ್ಯ ಮಧ್ಯದಲ್ಲಿ ಒಂದು ಸೌಟ್ ಅದರೊಳಗಡೆ ಹಾಕಿಬಿಟ್ಟು ಮಧ್ಯದಲ್ಲಿ ಹಾಕ್ತಾ ಇರಬೇಕು, ತಿರುಗಿಸ್ತಾ ಇರಬೇಕು. ಇಲ್ಲಿ ನೋಡ್ತಿದ್ದೀರಾ ಅಲ್ವಾ, ಎಣ್ಣೆ ಹಾಕಿದ ತಕ್ಷಣ ಯಾವ ರೀತಿ ನೊರೆ ನೊರೆ ಬರ್ತಾ ಇದೆ ಅಂತೇಳಿ. ಆ ರೀತಿಯಾಗಿ ನಮಗೆ ಎಣ್ಣೆ ಕಾಯ್ದಿರಬೇಕು. ಆ ನೊರೆ ನೊರೆ ಅಂತ ಏನು ಬರ್ತಾ ಇತ್ತು ಆ ನೊರೆ ಎಲ್ಲ ಹೋಗಿ ಈ ಕಡಲೆ ಹಿಟ್ಟು ಎಣ್ಣೆನ ಕಂಪ್ಲೀಟಾಗಿ ಹೀರ್ಕೊಳ್ಳುತ್ತೆ. ಯಾವಾಗ ಕಂಪ್ಲೀಟಾಗಿ ಹೀರ್ಕೊಳ್ಳುತ್ತೆ ಆವಾಗ ನಾವು ಮತ್ತೆ ಇನ್ನೊಂದು ಸೌಟು ಈ ರೀತಿ ಎಣ್ಣೆನ ಹಾಕ್ಕೊಳ್ಬೇಕಾಗತ್ತೆ. ಮೇಲಿಂದ ಹಾಕಿ ಈ ರೀತಿ ಮತ್ತೆ ತಿರುಗಿಸ್ಬೇಕು. ಅದು ಎಲ್ಲಿವರೆಗೂ ಎಣ್ಣೆನ ಹೀರ್ಕೊಳ್ತಾ ಇರುತ್ತೆ ಅಲ್ಲಿವರೆಗೂ ನಾವು ಹಾಕ್ತಾನೇ ಇರಬೇಕಾಗತ್ತೆ. ನಾನಿಲ್ಲಿ ಇವತ್ತು 1 ಡ್ರಾಪ್ ಕೂಡ ತುಪ್ಪನ ಯೂಸ್ ಮಾಡಿಲ್ಲ. ಕಂಪ್ಲೀಟಾಗಿ ಅಡುಗೆ ಎಣ್ಣೆನಲ್ಲೇ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ತುಪ್ಪ ಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು ಮೈಸೂರು ಪಾಕ.
ಈ ರೀತಿ ತಿರುಗಿಸ್ಬೇಕಾದ್ರೆ ಆದಷ್ಟು ಮಕ್ಕಳನ್ನ ಹತ್ತಿರ ಬಿಟ್ಕೊಳ್ಬೇಡಿ, ಏಕೆಂದರೆ ಹಿಂಗೆ ತಿರುಗಿಸ್ತಾ ಪಕ್ಕಕ್ಕೆ ಹಾರಿಬಿಟ್ರೆ ಮತ್ತು ಮಕ್ಕಳಿದ್ರೆ ಕಷ್ಟ ಆಗುತ್ತೆ. ನಾವುಗಳು ಅಷ್ಟೇ ತುಂಬ ಕೇರ್ಫುಲ್ಲಾಗಿ ತಿರುಗಿಸ್ಕೊಳ್ಬೇಕು. ಅಥವಾ ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಡ್ರೆ ಈಸಿ ಆಗುತ್ತೆ. ದಪ್ಪ ತಳದ್ದು ಮತ್ತು ದೊಡ್ಡದು ಅಗಲವಾಗಿರ್ತಕ್ಕಂಥ ಪಾತ್ರೆ ಆದರೆ ಬೆಸ್ಟ್ ಅಂತ ಅನಿಸುತ್ತೆ. ನಾನು ಈ ಹಿಂದೆ ಕೂಡ ಇದೇ ರೀತಿ ಎಣ್ಣೆಯಲ್ಲಿ ಸಾಫ್ಟ್ ಮೈಸೂರು ಪಾಕ ಮಾಡಿದ್ದೆ. ಯಾವ ರೀತಿ ಮಾಡೋದು ಅಂತೇಳಿ ಚಾನಲಲ್ಲಿ ವಿಡಿಯೋ ಇದೆ, ಒಂದ್ಸಲ ಹೋಗಿ ವಿಸಿಟ್ ಮಾಡಿ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ. ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಸಾಫ್ಟ್ ಮೈಸೂರು ಪಾಕ. ಯಾರಾದರೂ ನೋಡಿಲ್ಲ ಅಂತ ಅಂದರೆ ಆ ವಿಡಿಯೋ ಕೂಡ ಒಮ್ಮೆ ನೋಡಿ. ನೋಡಿ, ನಾನು ಎಷ್ಟು ಎಣ್ಣೆ ಹಾಕಿದ್ರೂ ಎಣ್ಣೆ ಹೀರ್ಕೊಳ್ತಲೇ ಇದೆ. ಅದು ಎಲ್ಲಿವರೆಗೂ ಹೀರ್ಕೊಳ್ಳುತ್ತೋ ಅಲ್ಲಿವರೆಗೂ ನಾವು ಹಾಕ್ತಾನೇ ಇರಬೇಕು. ಫ್ಲಫಿ ಆಗ್ತಾ ಇದೆ, ನೋಡ್ತಾ ಇರ್ಬೋದು ನೀವು. 2 ಕಪ್ ಎಣ್ಣೆಯಲ್ಲಿ ಇನ್ನೂ 1/4 ಕಪ್ ಎಣ್ಣೆ ಮಿಕ್ತು. ಇವಾಗ ಲಾಸ್ಟಲ್ಲಿ ನೀವು ನೋಡ್ತಾ ಇರ್ಬೋದು, ಅದು ಕಂಪ್ಲೀಟು ಸುತ್ತಾ ಇದೆ. ನಾನು ತಿರುಗಿಸ್ದಂಗೆ ತಳ ಬಿಟ್ಟು ಬರ್ತಾ ಇದೆ, ಎಣ್ಣೆ ಕೂಡ ಬಿಡ್ತಾ ಇದೆ. ಇಷ್ಟವರೆಗೂ ಎಣ್ಣೆನ ಹೀರ್ಕೊಳ್ತಾ ಇತ್ತು. ಇವಾಗ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ. ಇವಾಗ ನಮಗೆ ಅದಕ್ಕೆ ಪರ್ಫೆಕ್ಟಾಗಿದೆ, ಫ್ಲಫಿಯಾಗಿ ಬರ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಗೂಡು ಥರ ಆಗ್ತಾ ಇದೆ ಅಂತ. ಈಗ ಇಮಿಡಿಯೇಟಾಗಿ ಸ್ಟವ್ ಸ್ವಿಚ್ ಆಫ್ ಮಾಡಿಕೊಂಡು ನಾವೇನು ಟ್ರೇಗೆ ಎಣ್ಣೆ ಎಲ್ಲ ಸವರಿ ಇಟ್ಕೊಂಡಿದ್ವಿ ಅಲ್ವಾ, ಆ ಟ್ರೇಗೆ ಇಮಿಡಿಯೇಟಾಗಿ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡಬೇಕು ಆ ಎಣ್ಣೆ ಸಮೇತ. ಆ ಟ್ರೇ ಕೂಡ ಮುಟ್ಟೋಕ್ಕಾಗೋದಿಲ್ಲ, ಅಷ್ಟು ಬಿಸಿ ಇರುತ್ತೆ. ಆದಷ್ಟು ಈ ರೀತಿ ಮಾಡಿಕೊಂಡು ಈಕ್ವಲ್ ಮಾಡ್ಕೊಳ್ಳಿ ಮೇಲ್ಗಡೆ ಒಂದು ಸ್ಪ್ಯಾಚುಲ ಸಹಾಯದಿಂದ. ಈ ರೀತಿ ಸೆಟ್ ಮಾಡಬೇಕಾದ್ರೆ ಮತ್ತು ಮೇಲಿಂದ ಜಾಸ್ತಿ ಪ್ರೆಸ್ ಮಾಡಬಾರ್ದು, ಆದಷ್ಟು ಲೈಟಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ನಮಗೆ ಬೇಕಾಗಿರೋದೇ ಗೂಡಾಗಿರ್ತಕ್ಕಂಥ ಮೈಸೂರು ಪಾಕು, ಅದೆಲ್ಲ ಹೋಲ್ಸ್ ಎಲ್ಲ ಮುಚ್ಕೋಬಾರ್ದು ಅಲ್ವಾ, ಹಾಗಾಗಿ ಲೈಟಾಗಿ ಪ್ರೆಸ್ ಮಾಡಿಕೊಂಡು ಸೆಟ್ ಮಾಡ್ಕೊಳ್ಬೇಕು. ನನಗೆ ಪರ್ಸ್ನಲಿ ಯಾವ ರೆಸಿಪಿ ಮಾಡಬೇಕಾದ್ರೂ ಭಯ ಅಂತ ಅನಿಸಲ್ಲ, ಬಟ್ ಮೈಸೂರು ಪಾಕ್ ಮಾಡಬೇಕಾದ್ರೆ ತುಂಬಾ ಭಯ ಆಗುತ್ತೆ, ಎಲ್ಲಿ ಹದ ಮಿಸ್ ಆಗುತ್ತೋ ಅಂಥೇಳಿ. ಆದರೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ನಾನು ಯಾವಾಗ ಮಾಡಿದ್ರೂ. ಸೊ ಇಷ್ಟಾದಮೇಲೆ ನಾನೊಂದು 2 ರಿಂದ 3 ನಿಮಿಷಗಳ ಕಾಲ ಹಾಗೆ ಬಿಡ್ತೀನಿ. ಒಂದು 3 ನಿಮಿಷ ಆದಮೇಲೆ ನಾನಿಲ್ಲಿ ನನಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಳ್ತೀನಿ. ಈ ರೀತಿ ಬಿಸಿ ಇದ್ದಂಗೆ ಕಟ್ ಮಾಡಿದರೆ ಪೀಸಸ್ ಎಲ್ಲ ನೀಟಾಗಿ ಬರುತ್ತೆ. ಈ ರೀತಿ ಕಟ್ ಮಾಡಿದ್ದಾದಮೇಲೆ ನಾವು ಒಂದು 2 ಗಂಟೆಗಳ ಕಾಲ ಸೆಟ್ ಆಗ್ಲಿಕ್ಕೆ ಬಿಡಬೇಕಾಗತ್ತೆ. ನಾನಿಲ್ಲಿ ಒಂದು 2 ಗಂಟೆಗಳಾದಮೇಲೆ ತೆಗಿತಾ ಇದ್ದೀನಿ. ಒಂದು ಪ್ಲೇಟ್ಗೆ ಈ ರೀತಿ ಉಲ್ಟಾ ಮಾಡಿದರೆ ಸಾಕು, ನೀಟಾಗಿ ಬರುತ್ತೆ ಪೀಸಸ್ಸು. ನಾವು ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಎಲ್ಲೂ ಕೂಡ ಟ್ರೇಗೂ ಕೂಡ ಸ್ವಲ್ಪನೂ ಅಂಟೋದಿಲ್ಲ, ಅಷ್ಟು ನೀಟಾಗಿ ಬರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬಿಡಿಸೋ ಅಂಥ ಅವಶ್ಯಕತೆನೂ ಇಲ್ಲ, ಅಷ್ಟು ನೀಟಾಗಿ ಬಂದಿದೆ. ಸೊ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ಒಳಗಡೆ ಟೆಕ್ಸ್ಚರ್ ಯಾವ ರೀತಿ ಬಂದಿದೆ ಅಂತ ಹೇಳಿ. ಖಂಡಿತವಾಗ್ಲೂ ಎಲ್ಲರೂ ಒಂದ್ಸಲ ಮನೆಯಲ್ಲಿ ಮಾಡಿ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಇಷ್ಟು ಪರ್ಫೆಕ್ಟಾಗಿ ಮೈಸೂರು ಪಾಕ್ ಬಂದರೆ. ಇವಾಗ ನೋಡಿ ನಾನು ಒಳಗಡೆ ಒಂದು ಓಪನ್ ಮಾಡಿ ತೋರಿಸ್ತೀನಿ ಒಳಗಡೆ ಎಲ್ಲ ಯಾವ ರೀತಿ ಬಂದಿದೆ ಅಂತೇಳಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಗೂಡಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಟೆಕ್ಸ್ಚರ್ ಈ ರೀತಿ ಬಂದಿದೆ ಅಂತ ಅಂದರೆ ಪರ್ಫೆಕ್ಟ್ ಆಗಿದೆ ಅಂತೇಳಿ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋನ ನೋಡ್ತಾ ಇದ್ದೀರಾ. ಅದರ ಜೊತೆಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಯಾರ್ಯಾರೆಲ್ಲ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದೀರೋ ಅವರೆಲ್ಲ ಖಂಡಿತವಾಗ್ಲೂ ಫಾಲೋ ಮಾಡೋದಂತೂ ಮರಿಬೇಡಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.